ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಡೇ 2. ನಾವಿವಾಗ ಮೇರ್ತಿ ಗುಡ್ಡ ಹತ್ತಕ್ಕೆ ಅಂತ ಬಂದಿದ್ದೀವಿ. ಬಟ್ ಇಲ್ಲಿ ನಮಗೊಂದು ಕೊರಗಜ್ಜ ಟೆಂಪಲ್ ಕಾಣಿಸ್ತು, ಅಜಯ ಟೆಂಪಲ್. ಇವತ್ತೇನೋ ಸ್ಪೆಷಲ್ ಪೂಜೆ ಇದೆಯಂತೆ. ಸೊ ಅಲ್ಲೂ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಸೊ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮೇರ್ತಿ ಗುಡ್ಡ ಹತ್ತೀವಿ. ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಅದೇ ಚೆಕ್ ಪೋಸ್ಟ್. ಅದೇ ಚೆಕ್ ಪೋಸ್ಟು. ಇಲ್ಲಿ ಒಂದು ಫುಲ್ ನೇಚರ್ ಇದೆ. ಅಲ್ಲೇನೋ ಇದೆಯಂತೆ. ಇಲ್ಲಿ ನೋಡಿ, ಇಲ್ಲಿ ಯಾಕಂದ್ರೆ ಜನ ಜಾಸ್ತಿ ಇರೋದ್ರಿಂದ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಟ್ರ್ಯಾಕ್ ಗೊತ್ತಾಯ್ತದ ನಮಗೆ, ಟ್ರ್ಯಾಕ್ ಗೊತ್ತಾಯ್ತದ ನಮಗಂದ್ರೆ ವಾಪಸ್ ಬರ್ತಾನೋ ನಾವು ಎಲ್ಲರಿಗಿಂತ ಮುಂದೆ ಬಂದಿರ್ತೀವಿ. ಅಲ್ಲಿ ಬರ್ತಾ ನಾವು ರೂಟ್ ಹೇಳಿ ಕಳಿಸ್ತೀವಿ ಈ ಕಡೆಗೆ. ಅದೇ ಬಂದವರೆಲ್ಲ ನಮಗೆ ಗೊತ್ತಾಗಬೇಕಲ್ವಾ. ಮಳೆ ಬಂದು ಕಂಪ್ಲೀಟ್ಲಿ ಮಣ್ಣಾಗೋಗಿದೆ. ಸೊ ಹತ್ತಕ್ಕೆ ಕಷ್ಟ ಆಗ್ತಾ ಇದೆ, ಆದರೆ ಚೆನ್ನಾಗಿದೆ ನೋಡಿ. ಇಲ್ಲಿ ಫುಲ್ಲು ಕೆಸರು. ಎಕ್ಸ್ಪೀರಿಯನ್ಸ್ ಹೇಳು. ಆಲ್ರೆಡಿ ಒಂದು ಲೀಚ್ ಕಚ್ಚಿದೆ. ಇವಾಗ ದೇವ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ಫಸ್ಟೇ ಕಚ್ಬಿಡ್ತು. ಅಲ್ಲಿ ಇನಿಷಿಯಲ್ ತೋರಿಸಿದ್ನಲ್ಲ ಆವಾಗ ಕಚ್ಬಿಡ್ತು. ಸೊ ಭಯ ಆಗ್ತಾ ಇದೆ. ನಮ್ಮ ಜೊತೆ ಬಂದಿದ್ದ ಗೈಡ್ ನಮಗೆ ಈ ಗುಡ್ಡಕ್ಕೆ ಮೇರ್ತಿ ಅಂತ ಯಾಕೆ ಹೆಸರು ಬಂತು ಅಂತ ಅದ್ರ ಬಿಹೈಂಡ್ ಸ್ಟೋರಿ ಹೇಳ್ತಿದ್ರು. ಇಲ್ಲೇ ಒಬ್ರು ಲೇಡಿ, ತಮಿಳ್ ಲೇಡಿ, ಒಂದು ಸಣ್ಣ ಮಗು ಜೊತೆಗೆ ಹಿಂದೆ ಎಲ್ಲ ನಿಮಗೆ ಫುಡ್ ಗಿಡ್ಡಿಗೆಲ್ಲ ಪ್ರಾಬ್ಲಮ್ ಇತ್ತು. ನಿಮಗೆ ಗೆಡ್ಡೆ ಗೆಣಸು ಅರ್ಥ ಆಗುತ್ತೆ ನಿಮಗೆ, ಈ ಗೆಣಸೆಲ್ಲ ನಿಮಗೆ ಕಾಡಲ್ಲಿ ಸಿಗ್ತಾ ಇತ್ತು. ಹಾಗೆ ನಿಮಗೆ ಇಲ್ಲಿಗೆ ಬಂದಾಗ ಆ ಲೇಡಿ ಮತ್ತೆ ಮಗು ಇದ್ದಕ್ಕಿದ್ದಾಗೆ ಮಾಯ ಆದ್ರಂತೆ ಈ ಪ್ಲೇಸಲ್ಲಿ. ಹಾಗಾಗಿ ನಿಮಗೆ ಮೇರ್ತಿ ಗುಡ್ಡ ಅಂತೇಳಿ ಹೆಸರು ಬಂದಿರೋದು. ಗಡ್ಡೆ ಗೆಣಸುತ್ತವ್ರು ಬಂದಾಗ ನಿಮಗಿಲ್ಲಿ ಅವರು ಮಾಯ ಆಗಿದ್ರು, ಅಂದರೆ ಅವ್ರ ಜೊತೆಗೆ ಬಂದವರು ಹೇಳಿರೋದ್ರಿಂದ ಇಲ್ಲಿಗೆ ಮೇರ್ತಿ ಗುಡ್ಡ ಅಂತೇಳಿ ಹೆಸರು ಬಂದಿದೆ. ಈ ಕಡೆ ರೈಟ್ ಸೈಡ್ ನೋಡಿದ್ರೆ ಟಾಟಾ ಕಂಪ್ನಿ ಟೀ ಮತ್ತು ಕಾಫಿ. ಹೌದು, ಟಾಟಾ ಕಂಪ್ನಿ ಅವರು. ನಿಮಗೆ ಇನ್ನೊಂದು ಎಲ್ಲ ಬರೀ ಜನನೇ. ನಾವು ಇಳಿಬೇಕಾದ್ರೆ ಫುಲ್ ಕ್ಲಿಯರ್ ಆಗ್ತಾ ಇದೆ, ಒಂಚೂರು ಇಲ್ಲ. ಇದಾಗಿತ್ತು ನಮ್ಮ ಬ್ಯೂಟಿಫುಲ್ ಟ್ರೆಕ್. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.